ಹಲೋ ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್. ನಾನು ಈ ವಿಡಿಯೋದಲ್ಲಿ 3 ದಿನದ ಲಾಗ್ ಹಾಕ್ತಾ ಇದ್ದೀನಿ. ಅಂದರೆ ದೀಪಾವಳಿ ಹಬ್ಬದ್ದು, ಆಮೇಲೆ ನೀರು ತುಂಬ ಹಬ್ಬದ್ದು ಮತ್ತು ಲಕ್ಷ್ಮೀ ಪೂಜಾ ಲಾಗ್ ಹಾಕ್ತಾ ಇದ್ದೀನಿ. ಪೂರ್ತಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ನಾನು ಹಿಂದಿನ ದಿನ ನೋಡಿ ದೀಪ ಎಲ್ಲ ಈ ಥರ ಡೆಕೋರೇಷನ್ ಮಾಡಿ ಅಲಂಕಾರ ಮಾಡಿಕೊಂಡೆ. ಹಾಗೆ ಸಾರಿ ಎಲ್ಲ ತರಕ್ಕೆ ಹೋಗಿದ್ವಿ ನಾವು. ನೀರು ತುಂಬ ಹಬ್ಬದ ದಿನ ಸೀರೆ ಎಲ್ಲ ತೊಗೊಂಡು ಡ್ರೆಸ್ ಎಲ್ಲ ತೊಗೊಳೋದಿರುತ್ತಲ್ಲ, ಹೋಗಿ ಮತ್ತು ಆಕಾಶ ಬುಟ್ಟಿ ಎಲ್ಲ ನೋಡ್ಕೊಂಡು ಬಂದ್ವಿ ನಾವು. ಅಂದರೆ ನಮ್ಮ ಮನೆಯಲ್ಲಿ ಆಕಾಶ ಬುಟ್ಟಿ ಇತ್ತು. ಈ ಸಲ ನನ್ನ ಮಗ ಬೇಡ ಅಮ್ಮ, ದೊಡ್ಡದೊಂದು ಆಕಾಶ ಬುಟ್ಟಿ ತೊಗೊಳ್ಳೋಣ, ಎಷ್ಟು ವರ್ಷ ಆಯಿತು ಅದನ್ನೇ ಹಾಕ್ತಾಯಿದ್ದೀವಿ ಅಂತ ಮತ್ತೆ ಒಂದು ಹೊಸದು ಖರೀದಿ ಮಾಡೋಕ್ಕಂತೆ ಹೋದ್ವಿ. ಆಕಾಶ ಬುಟ್ಟಿ ಎಲ್ಲ ತೊಗೊಂಡು ನಾನು ಸೀರೆ ಎಲ್ಲ ತೊಗೊಂಡು ಬಂದೆ. ನಾನು ಯಾವ ಸೀರೆ ತೊಗೊಂಡಿದ್ದೀನಿ, ಏನು ತೊಗೊಂಡಿದ್ದೀನಿ ಅಂತ ವಿಡಿಯೋ ನೋಡಿ. ಪೂರ್ತಿ ಡ್ರೆಸ್ ಎಲ್ಲ ತೋರಿಸ್ತೀನಿ. ಆಕಾಶ ಬುಟ್ಟಿನೂ ತುಂಬ ಚೆನ್ನಾಗಿದೆ. ಹಾಗೆ ಒಂದು ಡ್ರೆಸ್ಸು ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ವಿಡಿಯೋ ಒಟ್ಟು ಬೋರ್ ಆಗಲ್ಲ, ಪೂರ್ತಿ ನೋಡಿ. ಹಾಗೆ ಮಾರ್ಕೆಟಿಗೆಲ್ಲ ಹೋಗಿ ಮಾರ್ಕೆಟೆಲ್ಲ ಮಾಡಿಕೊಂಡು ಎಲ್ಲ ಖರೀದಿ ಮಾಡಿಕೊಂಡು ಅವತ್ತೆಲ್ಲ ಇದು ಹಿಂದಿನ ದಿನ, ದೀಪಾವಳಿ ಹಬ್ಬದ ಹಿಂದಿನ ದಿನ ಮಾಡಿದ್ದು ನೋಡಿ. ನಾನು ಇವೆರಡು ಸೀರೆ ತೊಗೊಂಡಿದ್ದೀನಿ, ಆರೆಂಜ್ ಮತ್ತು ಪರ್ಪಲ್. ತುಂಬ ಇಷ್ಟ ಆಯಿತು ನನಗೆ. ಒಂದು ತೊಗೋಬೇಕಂತ ಹೋಗಿದ್ದೆ. ನನ್ನ ಮಗ ಇಲ್ಲ ನೀನು ಅಂದರೆ ನಾವು ಏನು ಮಾಡ್ತೀವಿ, ಒಂದು ದೇವ್ರಿಗೆ ಏರಿಸ್ತೀವಿ ಸೀರೆ, ಒಂದು ನಾವು ಆರತಿ ದಿನ ಉಟ್ಕೊಳ್ಳೋದಂತಿರತ್ತಲ್ಲ, ಅದಕ್ಕೆ ಅವನೇನಂದ, ಇಲ್ಲ ನಾವು ದರ ವರ್ಷ ಏನು ಮಾಡ್ತಿದ್ದೆ, ದರ ವರ್ಷ ಆದರೂ ಆರತಿ ದಿನ ನಾವು ರೇಷ್ಮೆ ಸೀರೆ ಉಡ್ತಾಯಿದ್ದೆ ಓಲ್ಡಂದು. ಇದು ದೇವ್ರಿಗೆ ಏರಿಸ್ತಾಯಿದ್ದೆ. ಈ ಸಲ ಅವನು 2 ಸೀರೆ ಒಮ್ಮೆ ತೊಗೊಂಡ್ಬಿಡಮ್ಮ, ಒಂದು ಉಟ್ಕೊಳ್ಳೋಕ್ಕಾಗತ್ತೆ, ಒಂದು ದೇವ್ರಿಗೆ ಏರಿಸುವಂತೆ ಅಂದ. ಹಾಗೆ ಒಂದು ಮೀಶೋದಿಂತ್ರ ಒಂದು ನಾನು ಡ್ರೆಸ್ ಆರ್ಡ್ರ್ ಮಾಡಿದ್ದೆ. ಅದು ಅವತ್ತಿನ ದಿನವೇ ಹಬ್ಬದ ದಿನ ಬಂದಿತ್ತು. ನಾನು ನೋಡಿದ್ದೇ ಇರಲಿಲ್ಲ. ಅದಕ್ಕೆ ಅದನ್ನು ಮತ್ತೆ ನೈಟ್ ಓಪನ್ ಮಾಡಿದೆ. ನಾನು ಮತ್ತೆ ನೋಡೋದು ಡ್ರೆಸ್ ಚೆನ್ನಾಗಿ ಬಂದಿದೆ ಇಲ್ಲ ನೋಡಂತ ಇದ್ದರು. ಅದಕ್ಕೆ ಮತ್ತೆ ಎಲ್ಲ ಮಾರ್ಕೆಟಿಗೆಲ್ಲ ಹೋಗಿ ಬಂದು ಅವತ್ತು ನೈಟೆಲ್ಲ ಓಪನ್ ಮಾಡಿಕೊಂಡು ನೋಡೋಣ ಅಂತ ನೋಡ್ತಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಡ್ರೆಸ್. ನಾನು ಹಾಗೆ ಅದನ್ನು ಡ್ರೆಸ್ ಹಾಕ್ಕೊಂಡಿದ್ದು ಅದು ಡ್ರೆಸ್ ಹಾಕ್ಕೊಂಡು ಊರಿಗೆ ಹೋಗಿದ್ದೆ ನಾನು. ಅಂದರೆ ನಾವು ಮರನೇ ದಿನ ಎಲ್ಲ ಹಬ್ಬ ಎಲ್ಲ ಮುಗಿದ್ಮೇಲೆ ನಮ್ಮ ಮನೆ ದೇವ್ರಿಗಂತ ಹೋಗ್ತೀವಿ. ಅದು ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅವಾಗ ಬೇಕಂತ ತೊಗೊಂಡಿದ್ದೆ ಡ್ರೆಸ್ ನಾನು. ತುಂಬ ಚೆನ್ನಾಗಿದೆ ನೋಡಿ. ಪಿಂಕ್ ಕಲರ್ದು ಟಾಪ್ ಬಂದಿದೆ, ವೈಟ್ ಪ್ಯಾಂಟ್ ಬಂದಿದೆ. ಇದು ತುಂಬ ಚೆನ್ನಾಗಿ ಅನ್ನಿಸ್ತು, ತುಂಬ ಗ್ರ್ಯಾಂಡ್ ಅನ್ನಿಸ್ತು. ಡ್ರೆಸ್ ತುಂಬ ಚೆನ್ನಾಗಿತ್ತು. ಅವತ್ತಿನ ದಿನ ಹಬ್ಬದ ದಿನವೇ ಬಂದಿದ್ದು, ಬಟ್ ನನಗೆ ಓಪನ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಹಬ್ಬ ಅಲ್ಲ, 3-4 ದಿನ ಕಂಟಿನ್ಯೂ ಕೆಲಸ ಆಗಿದೆ. ಅದಕ್ಕೆ ಯಾರು ವಿಡಿಯೋನೂ ನೋಡೋಕ್ಕಾಗಿಲ್ಲ, ಮಾತಾಡೋಕ್ಕೂ ಆಗಿಲ್ಲ. ನನಗೆ ವಿಡಿಯೋ ಹಾಕೋಕ್ಕೂ ಟೈಮ್ ಸಿಕ್ಕಿಲ್ಲ, ಎಲ್ಲ ಪ್ರಾಬ್ಲಮ್ ಆಗಿತ್ತು. ಇವಾಗ ಸ್ವಲ್ಪ ಫ್ರೀ ಆದೆ, ವಿಡಿಯೋ ಹಾಕೋಣ ಅಂತ 3 ದಿನದ್ದು ಒಂದೇ ವಿಡಿಯೋದಲ್ಲಿ ಹಾಕ್ತಿದ್ದೀನಿ. ಯಾಕಂದರೆ ತುಂಬ ಲೆಂತ್ ಇದೆ ವಿಡಿಯೋ. ನಾನು ಎಲ್ಲ ಕಟ್ ಮಾಡಿ ಒಂದೇ ವಿಡಿಯೋದಲ್ಲಿ 3 ದಿನದ ವಿಡಿಯೋ ಲಾಗ್ ಹಾಕ್ಬಿಟ್ಟಿದ್ದೀನಿ, ನಿಮ್ಗೆ ಬೋರ್ ಅನ್ನಿಸ್ಬಾರ್ದು ಅಂತ. ತುಂಬ ಚೆನ್ನಾಗಿದೆ ನೋಡಿ. ನಾವು ಯಾವ ಥರ ಹಬ್ಬ ಆಚರಣೆ ಮಾಡಿದ್ದೀವಿ. ನೀರು ತುಂಬ ಹಬ್ಬ ಆಯಿತು, ದೀಪಾವಳಿ ಹಬ್ಬ ಆಯಿತು, ಆಮೇಲೆ ಮರನೇ ಸಹ ಲಕ್ಷ್ಮೀ ಪೂಜೆ ಡೆಕೋರೇಷನು. ನಮ್ಮ ಮನೆಗೆ ಹೊಸ ಲಕ್ಷ್ಮಿ ಬಂದಿದ್ದಾಳೆ, ಅದೊಂದು ತುಂಬ ಖುಷಿ ಆಯಿತು. ವರ್ಷ ಆಯಿತು ನಾನು ಹಾಗೆ ಡಬ್ಬಿ ಮತ್ತು ಕೊಡ ಇಟ್ಟು ಮಾಡ್ತಿದ್ದೆ. ಸಲ ಹೊಸ ಲಕ್ಷ್ಮಿ ನನ್ನ ಮನೆಗೆ ಬಂದಿದ್ದಾಳೆ. ಅದನ್ನು ನೀವು ಪೂರ್ತಿ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ ನೋಡಿ. ಡ್ರೆಸ್ ಕ್ವಾಲಿಟಿ ಪ್ಯೂರ್ ಕಾಟನ್ ಇದೆ. ಇದು ಪ್ಯೂರ್ ಕಾಟನ್ ಟಾಪು, ಕಾಟನ್ ಪ್ಯಾಂಟ್ ಇದೆ. ತುಂಬ ಇಷ್ಟ ಆಯಿತು ನನಗೆ ನೋಡಿ. ನಾವು ಈ ಥರ ಆಕಾಶ ಬುಟ್ಟಿ ಫೈನಲಿ ತೊಗೊಂಡು ಬಂದು ಮತ್ತೆ ಹಾಕಿದ. ನನ್ನ ಮಗನೆಲ್ಲ ಡೆಕೋರೇಷನ್ ಮಾಡ್ದೆ ಲೈಟಿಂಗ್ ಸರ. ಅದಕ್ಕೆ ಮಕ್ಕಳು ಹುಡುಗರು ಇದ್ದರೆ ಇಷ್ಟು ಖುಷಿ ಅನಿಸುತ್ತೆ ಅಂದರೆ, ಅವ್ರು ಏನು ನಮ್ಗೆ ಹಚ್ಚೋದೇ ಇಲ್ಲ, ಎಲ್ಲ ಅವರೇ ಮಾಡ್ಕೊಂಡು ಹೋಗ್ತಾರೆ ನೋಡಿ. ಈ ಥರ ಎಲ್ಲ ದೀಪ ಎಲ್ಲ ಇಟ್ಟು ಅಲಂಕಾರ ಮಾಡಿ ಫೈನಲಿ ಆ ಥರ ಎಲ್ಲ ಆಕಾಶ ಬುಟ್ಟಿ ಹಾಕಿ ಮತ್ತು ಹೊರಗಡೆ ಎಲ್ಲ ಲೈಟಿಂಗ್ ಎಲ್ಲ ಮಾಡ್ತಿದ್ದಾರೆ. ಇದೆಲ್ಲ ನಮ್ಮ ಹಸ್ಬೆಂಡಿಗೆ, ನಮ್ಮ ಇಬ್ಬರು ಮಕ್ಳಿಗೆ ತೊಗೊಂಡು ಡ್ರೆಸ್ಸು ಅವರೇ ಹೋಗಿ ತೊಗೊಂಡು ಬಂದರು. ನನಗೆಲ್ಲ ಸಾರಿ ಎಲ್ಲ ಕೊಡಿಸ್ಕೊಂಡು ಬಂದಮೇಲೆ ಮತ್ತೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ, ಯಾಕೆ ನೀರು ತುಂಬ ಹಬ್ಬ ಇತ್ತಲ್ಲ, ಅವರೆಲ್ಲ ನಂಗೆ ಡೆಕೋರೇಷನ್ ಮಾಡಿಕೊಟ್ಟು ಆಮೇಲೆ ಅವ್ರು ಹೋಗಿ ಡ್ರೆಸ್ ಎಲ್ಲ ತೊಗೊಂಡು ಬಂದರು. ಎಷ್ಟು ಚೆನ್ನಾಗಿದೆ ಅವ ನೋಡಿ ಡ್ರೆಸ್. ಅವರು ನಂದು ನಮ್ಮ ಹಸ್ಬೆಂಡದ್ದು ಸಾರಿ ಕಲರು ಡ್ರೆಸ್ ಕಲರ್ ಸೇಮ್ ಆಗಿಬಿಟ್ಟಿತ್ತು ಈ ಸಲ ನೋಡಿ. ಇದು ನೀರು ತುಂಬ ಹಬ್ಬದ್ದಿದು. ನಾವು ನೀರು ತುಂಬ ಹಬ್ಬದ ದಿನ ಎಲ್ಲ ಬಿಂದಿಗೆ ಎಲ್ಲ ತೊಳೆದು ಅದಕ್ಕೆಲ್ಲ ಸುಣ್ಣ ಕ್ಯಾಮಿ ಎಲ್ಲ ಹಚ್ಚಿ ಈ ಥರ ಮಾಲಿಂಗ್ ಬಳ್ಳಿ ಸುದ್ದಿ ನಾನು ನಿಮ್ಗೆ ಹೇಳಿದ್ದೀನಿ, ನೀರು ತುಂಬ ಹಬ್ಬದ ದಿವಸ ಏನು ಮಾಡ್ತೀವಿ ಅಂತ. ಆ ಥರ ಎಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿದ್ದೀವಿ. ಈ ಥರ ಎಲ್ಲ ಹೊರಗೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಕೊಟ್ಟಿದ್ದಾನೆ ನೋಡಿ ನನ್ನ ಮಗ. ಎಷ್ಟು ಚೆನ್ನಾಗಾಗಿದೆ. ಇಷ್ಟೆಲ್ಲ ಡೆಕೋರೇಷನ್ ಮಾಡಿದ್ದಾನೆ, ಆಕಾಶ ಬುಟ್ಟಿ ಹಾಕಿದ್ದಾನೆ, ಲೈಟಿಂಗ್ಸ್ ಎಲ್ಲ ಹಾಕಿ ಮಾಡಿಕೊಟ್ಟಿದ್ದಾನೆ. ನಾನು ಹಾಗೆ ಸ್ವಲ್ಪ ಮತ್ತೆ ಅಲ್ಲಿ ವಿಡಿಯೋ ರೀಲ್ಸ್ ಎಲ್ಲ ಮಾಡಿಕೊಂಡೆ ಹಾಗೆ ನೋಡೋಣ ಅಂತ. ಅದನ್ನು ಅವ್ರು ವಿಡಿಯೋ ಮಾಡಿದ್ದಾರೆ. ನಾನು ಅವತ್ತು ನೀರು ತುಂಬ ಹಬ್ಬದ ದಿನ ಈ ಥರ ರೆಡಿಯಾಗಿದ್ದೆ. ಈ ಥರ ಸಾರಿ ಎಲ್ಲ ಉಟ್ಕೊಂಡು ಈ ಥರ ರೆಡಿಯಾಗಿದ್ದೆ ನಾನು. ನಮ್ಮ ಮನೆಯಲ್ಲಿ ಏನಾಗುತ್ತೆ, ನಾನೇ ಒಬ್ಬಳೇ ಅಲ್ಲ ಹೆಣ್ಣು ಹುಡುಗಿ, ಹಿಂಗಾರು ಏನಿದ್ರು ಅಲಂಕಾರ ನನ್ನದೇ ಆಗುತ್ತೆ. ನಮ್ಮ ಹುಡುಗರೆಲ್ಲ ಗಂಡು ಹುಡುಗರು ಆಗ್ಬಿಡತ್ತೆ. ಅದಕ್ಕೆ ಅವರೆಲ್ಲ ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ ವಿಡಿಯೋ ಮಾಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ. ಆಕಾಶ ಬುಟ್ಟಿ ತುಂಬ ಇಷ್ಟ ಆಯ್ತು ಈ ಸಲ ನನಗೆ, ಅವ್ರು ತಂದಿದ್ದು. ಹೀಗೆಲ್ಲ ಇಷ್ಟೆಲ್ಲ ಡೆಕೋರೇಷನ್ ಮಾಡಿದ್ದೀವಿ. ಇದು ನೀರು ತುಂಬ ಹಬ್ಬದ್ದಿದ್ದು. ಇನ್ನು ಮರನೇ ದಿವಸ ನಾವು ಮತ್ತೆ ದೀಪಾವಳಿ ಹಬ್ಬದ್ದು ಇದೆ ಇದರಲ್ಲಿ. ಆಮೇಲೆ ಇದ್ರದ್ದು ಏನಿದೆ ಲಕ್ಷ್ಮೀ ಪೂಜಾದಿದೆ. ತುಂಬ ಚೆನ್ನಾಗಿದೆ ನೋಡಿ ವಿಡಿಯೋ ನೋಡಿ. ಇಷ್ಟೆಲ್ಲ ನಾವು ಗೆಜ್ಜೆ ವಸ್ತ್ರ, ಮಾಲಿಂಗ್ ಬಳ್ಳಿ ಅಂತ ಇದಕ್ಕೆ ಅಂತಾರೆ. ಮಾಲಿಂಗ್ ಬಳ್ಳಿ ಎಲ್ಲ ಸುತ್ತಿ ಇದು ಮಾಡಿದ್ವಿ. ನಾನು ಇದನ್ನು ಹಾಗೆ ದೀಪ ಎಲ್ಲ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ ನಾನು. ಅದು ರೀಲ್ಸಿಗೆ ಹಾಕೋಣ ಅಂತ ಮಾಡ್ತಿದ್ದೆ, ಹಾಗೆ ಅದನ್ನು ವಿಡಿಯೋ ಮಾಡಿಕೊಂಡೆ. ರೀಲ್ಸು ಮಾಡೋವಾಗ ನನ್ನ ಮಗ ವಿಡಿಯೋ ಮಾಡಿಬಿಟ್ಟಿದ್ದಾನೆ, ನಾನು ರೀಲ್ಸ್ ಮಾಡ್ಕೊಳ್ಳೋವಾಗ.
ನೋಡಿ ಇಷ್ಟೆಲ್ಲ ಇರುತ್ತೆ ನಮ್ಮದು ಹಬ್ಬದ್ದು. ವಿಡಿಯೋ ಹಾಕೋಕ್ಕೆ ತುಂಬ ಲೇಟ್ ಆಯಿತು, ಯಾಕಂದರೆ ನನಗೆ ಟೈಮೇ ಸಿಕ್ಕಿರಲಿಲ್ಲ. ಯಾರ್ದು ವಿಡಿಯೋನೂ ನೋಡಿಲ್ಲ ನಾನು ಸರಿಯತ್ನಾಗಿಟ್ಟು ವಿಡಿಯೋ ಮಾಡೋಕ್ಕೂ ಟೈಮ್ ಸಿಕ್ಕಿಲ್ಲ. ಬರೀ ಹಬ್ಬ ಪ್ರಿಪ್ರೇಷನ್ ಇದೇ ಆಗಿಬಿಟ್ಟಿತ್ತು ನನಗೆ. ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಎಲ್ಲರೂ ಅದು ವಿಡಿಯೋನೂ ನೋಡ್ತೀನಿ, ಹಾಗೆ ನನ್ನ ವಿಡಿಯೋನೂ ನೋಡಿ ಸ್ಕಿಪ್ ಮಾಡಿದೆ. ಲೈಕ್ ಕೊಡಿ, ಒಂದು ಲೈಕ್ ಕೊಡಲಾರ್ದೆ ನೋಡೋಕ್ಕೆ ಹೋಗಬೇಡಿ. ಹಾಗೆ ಎಷ್ಟು ಹೆಂಗಾಗಿದೆ ನೋಡಿ, ಇದು ದೀಪ ಮನೆಯಲ್ಲಿ ಪ್ರಣತಿ ಇರುತ್ತಲ್ಲ, ಇದನ್ನು ಹಾಗೆ ನಾನೇ ಡೆಕೋರೇಷನ್ ಮಾಡಿದ್ದಿದ್ದು. ಅದಕ್ಕೆಲ್ಲ ಡೆಕೋರೇಷನ್ ಪೇಂಟ್ ಎಲ್ಲ ಮಾಡಿ ಅದು ದೀಪ ನಾನೇ ಡೆಕೋರೇಷನ್ ಮಾಡಿದ್ದೆ. ಸಿಂಪಲ್ಲಾಗಿ ಮಾಡೋಣ ಅಂತಂದರೆ ವರ್ಷ ನಾವೇನು ಪ್ರಣತಿ ಹೊಸದು ಖರೀದಿ ಮಾಡಲ್ಲ. ನಾವು ಒಂದು ಸಲ ತೊಗೊಂಬಂದಿಟ್ಟಿರ್ತೀವಲ್ಲ, ಅದನ್ನೆಲ್ಲ ಮತ್ತೆ ಸೋಪ್ ಹಚ್ಚೆಲ್ಲ ತೊಳೆದಿಟ್ಟಿರ್ತೀನಿ ನಾನು. ಯಾಕಂದರೆ ನಾವು ಒಮ್ಮೆ ತೊಗೊಂಡ್ರೆ ಒಂದು 2-3 ಡಜನ್ ತೊಗೊಂಡ್ಬಿಟ್ಟಿರ್ತೀನಿ. ನಮ್ಮದು ಮನೆ ದೊಡ್ಡದಾಗತ್ತೆ ಅಂತ ಎಲ್ಲ ಕಡೆ ಇಡಕ್ಕೆ ಬೇಕಂತ, ಅದಕ್ಕೆ ಅದನ್ನೇ ತೊಳೆದು ಇಟ್ಟು ಈ ಥರ ಎಲ್ಲ ಅಲಂಕಾರ ಮಾಡಿಟ್ಟಿದ್ದೆ. ಅದಕ್ಕೆ ಪೇಂಟ್ ಎಲ್ಲ ಮಾಡೋದು ನಾನು ನಿಮಗೆ ತೋರಿಸಿದ್ದೀನಿ ಸ್ಟಾರ್ಟಿಂಗಲ್ಲಿ. ನೋಡಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮುಖಾಂತರ. ನೋಡಿ ಆಕಾಶ ಬಿಟ್ಟು ಎಷ್ಟು ಚೆನ್ನಾಗಿ ಅದು ಹೆಂಗಿದೆ ಅಂದರೆ ಮೇಲೆ ಮಾವಿನ ತೊಳಲು ಕಳಸ ಎಲ್ಲ ಇದೆ. ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಅದನ್ನು ಇನ್ನೂ ದೊಡ್ಡದು ತೊಗೋಬೇಕಂತಿತ್ತು ನನ್ನ ಮಗಗೆ. ಬೇಡಪ್ಪ ಇಷ್ಟ ಸಾಕು, ದೊಡ್ಡದು ಬಂದರೆ ಸರಿ ಅನ್ಸಂಗಿಲ್ಲ ಅದು ಅಂಥೇಳಿ ನಾವು ಇಷ್ಟೇ ತೊಗೊಂಡು ಬಂದ್ವಿ. ಇದೆಲ್ಲ ಹಿಂದಿನ ದಿನ ನೀರು ತುಂಬ ಹಬ್ಬದ ದಿನ. ಇನ್ನೇನಿದೆಲ್ಲ ಮರನೇ ದಿನ, ಇದು ದೀಪಾವಳಿ ಹಬ್ಬದ ದಿನ ನಾವು 4 ಗಂಟೆಗೆ ಎದ್ದು, ನಮ್ಮ ಕಡೆ ಎಲ್ಲ ಏನು ಪದ್ಧತಿ ಅಂದರೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಆರತಿ ಮಾಡಿಸ್ಕೊಳ್ಳೋದು ಪದ್ಧತಿ ಇರುತ್ತೆ, ಎಣ್ಣೆ ಎಲ್ಲ ಹಚ್ಚಿ. ನೋಡಿ ಅವತ್ತಿನ ದಿನ 4 ಗಂಟೆಗೆ ಬೇಗ ಎದ್ದಿದ್ದೀನಿ. ಎದ್ದು ಎಲ್ಲ ಕಲರ್ ರಂಗೋಲಿ ಹಾಕಿ, ಅಂದರೆ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ನಾವು ಆರತಿ ಎಲ್ಲ ಮಾಡಬೇಕು ಗಂಡು ಮಕ್ಕಳಿಗೆ. ಅದು ನಮ್ಮ ಕಡೆ ಎಲ್ಲ ಪದ್ಧತಿ ಇರುತ್ತೆ. ಅದಕ್ಕೆ ಅಷ್ಟು ಬೇಗ ಎಲ್ಲ ಮುಗಿಸ್ಕೊಂಡು ರಂಗೋಲಿ ಎಲ್ಲ, ಅದು ರಂಗೋಲಿ ಹಾಕೋಕ್ಕೆ ಮಿನಿಮಮ್ 1 ಅವರ್ ಟೈಮ್ ಹೋಯಿತು ನನಗೆ. ಯಾಕಂದರೆ ಒಬ್ಬಳೇ ಆಗಿಬಿಡ್ತೀನಿ, ಕಲರ್ ತುಂಬೋದು ಎಲ್ಲ ಹಾಕೋದಂದ್ರೆ ಇಷ್ಟೆಲ್ಲ ರಂಗೋಲಿ ಹಾಕಬೇಕಲ್ಲ. ಮತ್ತು ಇನ್ನೂ ಸ್ವಲ್ಪ ಹಾಕೋಕ್ಕೆ ನನ್ನ ಮಗ ಬಂದ, ನಾ ತುಂಬ್ತೀನಮ್ಮ ಕಲರು, ನೀನು ಎಲ್ಲ ರೆಡಿಯಾಗಿ ಹೋಗಂತ. ಮತ್ತು 6 ಗಂಟೆ ಅಂದರೆ ಸೂರ್ಯ ಉದಯ ಆಗೋದ್ರಲ್ಲೇ ಆರತಿ ಆಗಬೇಕಲ್ಲ. ಅದಕ್ಕೆ ನೋಡಿ ಇಷ್ಟೆಲ್ಲ ನನಗೆ ಎಷ್ಟಾಗುತ್ತೆ ಅವತ್ತಿನ ದಿನ ಅಷ್ಟು ರಂಗೋಲಿ ಎಲ್ಲ ಹಾಕಿದ್ದೀನಿ. ನೋಡಿ ರಂಗೋಲಿ ಯಾವ ಥರ ಆಗಿದೆ ಅಂತ ಎಲ್ಲ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ. ಹಬ್ಬದಲ್ಲೂ ಫಂಕ್ಷನ್ದಲ್ಲೂ ಸುತ್ತ ನಾವು ಕಷ್ಟಪಟ್ಟು ವಿಡಿಯೋ ಮಾಡ್ತಿರ್ತೀವಿ. ನೋಡಿ ಈ ಥರ ನಾವು ಸ್ನಾನ ಮಾಡೋಕ್ಕಿಂತ ಮುಂಚೆ ಈ ಥರ ಎಲ್ಲ ಅಲಂಕಾರ ಮಾಡ್ಕೊಂಡು ಆರತಿ ಮಾಡಿಸ್ಕೊಳ್ಳೋದು ನಮ್ಮ ಕಡೆ ಎಲ್ಲ ಪದ್ಧತಿ. ಅವರೆಲ್ಲ ಡ್ರೆಸ್ ತೊಗೊಂಡು ಬಂದಿದ್ರಲ್ಲ, ಅವ್ರೆಲ್ಲ ನಂದು ನಮ್ಮ ಹಸ್ಬೆಂಡ್ ಡ್ರೆಸ್ ಈ ಸಲ ಮ್ಯಾಚಿಂಗ್ ತೊಗೊಂಡಿದ್ವಿ, ಚೆನ್ನಾಗಿ ಅನಿಸುತ್ತೆ ಅಂತ. ಈ ಆರತಿ ಎಲ್ಲ ಮಾಡೋದು ನಾವು. ಆರತಿ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಆಮೇಲೆ ಎಣ್ಣೆ ಹಚ್ಚಿ ಅಭ್ಯಂಗ ಸ್ನಾನ ಮಾಡಿಸ್ಬೇಕು. ಅದು ಅವರೆಲ್ಲ ಅಭ್ಯಂಗ ಸ್ನಾನ ಮಾಡ್ತಾರೆ. ಅದೆಲ್ಲ ಆಮೇಲೆ ನಾವು ಫರಾಳ ಅಂತ ಮಾಡಿರ್ತೀವಿ. ಫರಾಳ ಎಲ್ಲ ತಿನ್ನೋದೆಲ್ಲ ನಮ್ಮ ಕಡೆ ಇದೆಲ್ಲ ಪದ್ಧತಿ ಹಿಂಗಿರತ್ತೆ ನೋಡಿ. ಅದಕ್ಕೆ ನಮ್ಮ ಕಡೆ ಪದ್ಧತಿ ವಿಡಿಯೋ ಮಾಡೋಣ ಅಂತ. ನನಗೆ ಹೋದ್ಸಲ ಇಷ್ಟು ಡಿಟೇಲಾಗಿ ವಿಡಿಯೋ ಮಾಡಿ ಹಾಕೋಕ್ಕಾಗಿರಲಿಲ್ಲ. ಅದಕ್ಕೆ ಈ ಸಲ ವಿಡಿಯೋ ಡಿಟೇಲಾಗಿ ಮಾಡ್ತಿದ್ದೀನಿ. ನಮ್ಮ ಹಸ್ಬೆಂಡು, ನನ್ನ 2 ಮಕ್ಕಳು ಇಬ್ಬರು ಕೂತಿದ್ದಾರೆ. ವರ್ಷ ನಮ್ಮ ಸಿಸ್ಟರ್ಸು ಅವರು ಒಬ್ರಿಗೊಬ್ರು ಮನೆಗೆ ಹೋಗೋದು ಮಾಡ್ತಿದ್ವಿ. ಈ ವರ್ಷ ನಮ್ಗೆ ಆಗಲಿಲ್ಲ. ಅದರಲ್ಲೂ ಮಳೆ ತುಂಬ ಇತ್ತು ನಮ್ಮೂರಲ್ಲಿ, ಅದಕ್ಕೆ ಎಲ್ಲೂ ಹೋಗೋಕ್ಕಾಗಲಿಲ್ಲ. ದೇವಸ್ಥಾನಕ್ಕೆ ಅಷ್ಟು ಹೋಗಿ ಬಂದ್ವಿ. ಮತ್ತು ನೋಡಿ ಈ ಥರ ಎಲ್ಲ ಅಡಿಕೆ ಬಿಟ್ಟ ಕಾಯಿನ್ ಎಲ್ಲ ಕೊಟ್ಟು ಗಂಡು ಮಕ್ಕಳಿಗೆ ನಾವು ಆರತಿ ಮಾಡೋದು ಇರುತ್ತೆ. ಅಕ್ಕ ತಂಗಿ ಮಾಡಬೇಕು. ನಮ್ಮ ಮನೆಯಲ್ಲಂತೂ ಯಾರಿಲ್ಲ, ನಾನೇ ಒಬ್ಬಳೇ. ಹೀಗಾಗಿ ನನ್ನದೇ ಎಲ್ಲ ಆಗಿಬಿಟ್ಟಿದೆ ಮನೆಯಲ್ಲಿ. ನೋಡಿ ಈ ಥರ ಎಲ್ಲ 3 ಜನನೂ ಕೂಡಿಸಿ ಆರತಿ ಮಾಡುವಂಥ ಪದ್ಧತಿ ಇದೆ. ಅವತ್ತಿನ ದಿನ ಇದು ನಾವು ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಆರತಿ ಮಾಡಬೇಕು. ಇದು ಸ್ನಾನಕ್ಕಿಂತ ಮುಂಚೆ ಮಾಡಿಸ್ಕೊಳ್ಳೋಂಥ ಆರತಿ ಅಂತಾರೆ. ಅದಾದಮೇಲೆ ಮತ್ತೆ ಅಭ್ಯಂಗ ಸ್ನಾನ ಅಂತಿರುತ್ತೆ. ಆಮೇಲೆ ಅದಾದಮೇಲೂ ನಾವು ಮರನೇ ದಿವಸ ಪಾಡ್ಯ ಅಂತಿರುತ್ತಲ್ಲ, ಪಾಡ್ಯ ದಿನ ಏನಿರುತ್ತೆ ಇವರಿಗೆಲ್ಲ ಬಚ್ಚಲ ಮನೆಯಲ್ಲೂ ಆರತಿ ಮಾಡುವಂಥ ಪದ್ಧತಿ ಇರುತ್ತೆ. ಅವೆಲ್ಲ ವಿಡಿಯೋನ ಮಾಡೋಕ್ಕೆ ಹೋಗಿಲ್ಲ. ಅದು ಇರುತ್ತೆ ಬಚ್ಚಲ ಮನೆಯಲ್ಲಿ ಅವ್ರಿಗೆಲ್ಲ 3 ಮಂದಿಗೆ ಆರತಿ ಮಾಡೋದು, ಇದೆಲ್ಲ ನಮ್ಮ ಕಡೆ ಎಲ್ಲ ಪದ್ಧತಿ ಇರುತ್ತೆ. ನೋಡಿ ಹೀಗೆಲ್ಲ ಇಷ್ಟೆಲ್ಲ ಆರತಿ ಎಲ್ಲ ಮಾಡಿ ಅವರೆಲ್ಲರೂ ಅದರೊಳಗೆ ಬೆಳಗ್ಗೆ 4 ಗಂಟೆ 3-4 ಗಂಟೆಗೆ ಎಬ್ಬಿಸ್ಬಿಟ್ಟಿದ್ದೀನಿ. ಎಲ್ಲರಿಗೂ ನಿದ್ದೆ ಒಳಗಿದ್ದರು. ನಿದ್ದೆ ಬರ್ತಾಯಿದೆಮ್ಮ ಅಂತಂದ್ರು. ಆದರೆ ವರ್ಷ ಆದರೂ ಇದು ಪದ್ಧತಿ ಇದ್ದೇ ಇರುತ್ತೆ, ಅವ್ರಿಗೂ ಗೊತ್ತಿರುತ್ತೆ, ಹೇಳ್ತಾರೆ. ಹೇಳೋಕ್ಕಿಂತ ಮುಂಚೆ ಇಷ್ಟು ಕಿರಿಕಿರಿ ಮಾಡ್ತಿರ್ತಾರೆ ಅಷ್ಟೇ. ಬಲಗೈ ಯಂತ್ರ ಹಾಕಿದ್ದಾರೆ, ಇದು ಫೋಟೋದಲ್ಲಿ ಎಡಗಡೆ ಯಂತ್ರ ಬಂದಿದೆ ದುಡ್ಡು ಹಾಕೋದು. ಇವಾಗೆ ನಮಗೆಲ್ಲ ಲಾಭ, ಈಗ ದುಡ್ಡು ಹಾಕ್ತಿರ್ತಾರೆ ಅವರು, ಅದಕ್ಕೆ ಇವಾಗೆ ನಮ್ಮದೆಲ್ಲ ಇದು ಇರುತ್ತೆ ಹೆಣ್ಮಕ್ಳದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ, ಹೆಂಗೆ ಮಾಡಿದ್ದೀನಿ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನನಗಂತೂ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಹಬ್ಬ ಆಚರಣೆ ಮಾಡಿದ್ದೀವಿ ನಾವು. ತುಂಬ ಅಂದರೆ ತುಂಬ ಖುಷಿ ಅನ್ನಿಸ್ತು ನನಗೆ. ಯಾಕಂದರೆ ಇದು ದೀಪಾವಳಿ ಹಬ್ಬ, ಇದೇನು ದೀಪಾವಳಿ ಹಬ್ಬನೇ ಸಂಭ್ರಮನೇ ಬೇರೆ ಇದು ಎಲ್ಲ ಹಬ್ಬದಕ್ಕಿಂತ. ಯಾಕಂದರೆ 4 ದಿನ ಬರುತ್ತೆ, 4 ದಿನ ಒಂದೊಂದು ಥರ ಅಡುಗೆ ಮಾಡೋದು, ಒಂಥರ ಹಬ್ಬ ಮಾಡೋದು, ಏನೋ ಒಂಥರ ಖುಷಿ. ನಾವು 1ನೇ ದಿವಸ ನೀರು ತುಂಬ ಹಬ್ಬದ ದಿವಸ ಗೌಲಿ ಪಾಯಸ ಅಂತ ಮಾಡ್ತೀವಿ. ಆಮೇಲೆ ಮರನೇ ದಿವಸ ದೀಪಾವಳಿ ಹಬ್ಬಕ್ಕೆ ಜಾಮೂನ್ ಮಾಡಿದ್ದೆ ನಾನು ಅಡುಗೆದು ಯಾವುದೂ ವಿಡಿಯೋ ಮಾಡೋಕ್ಕೆ ಹಾಕಿಲ್ಲ ನಾನು. ಯಾಕಂದ್ರೆ ಆಲ್ರೆಡಿ ನಾನು ಎಲ್ಲ ವಿಡಿಯೋ ಅಡುಗೆ ಮಾಡಿದ್ದು ನಿಮ್ಗೆ ವಿಡಿಯೋ ತೋರಿಸ್ಬಿಟ್ಟಿದ್ದೀನಿ. ಅದಕ್ಕೆ ನಾನು ಯಾವುದೋ ಅಡುಗೆ ಮಾಡಿದ್ದು ವಿಡಿಯೋ ಹಾಕಿಲ್ಲ. 1ನೇ ದಿನ ಗೌಲಿ ಪಾಯಸ ಮಾಡಿದ್ವಿ ನೀರು ತುಂಬ ಹಬ್ಬದ ದಿನ.
ಎರಡನೇ ದಿನ ಆರತಿ ದಿನ ಅಂದರೆ ದೀಪಾವಳಿ ಹಬ್ಬದ ದಿನ ಆರತಿ ಇರುತ್ತಲ್ಲ ಅವತ್ತಿನ ದಿನ ಜಾಮೂನು ಅನ್ನ ಸಾರು ಅಂತ ಮಾಡಿದ್ದೆ. ಆಮೇಲೆ ಮಾರನೇ ದಿವಸ ಅಮಾವಾಸ್ಯೆ ದಿವಸ ಪುರಿ, ಬಾಸುಂದಿ, ಕೋಸಂಬರಿ ಚಟ್ನಿ ಎಲ್ಲ ಮಾಡಿದ್ವಿ. ಪಾಡ್ಯ ದಿವಸ ಮಾತ್ರ ಕರ್ಗಡುಬು ಮತ್ತು ಅಂಬೋಡಿ ಎಲ್ಲ ಮಾಡಿ, ಅಂದರೆ ಅಂಬೋಡಿ ಅಂದರೆ ಉದ್ದಿನ ವಡೆ ಥರ ಮಾಡ್ತೀವಿ ನಾವೆಲ್ಲ. ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ನಿಮ್ಗೆ ತೋರಿಸಿದಿಲ್ಲ ಅವೆಲ್ಲ. ನಾವು ಯಾವುದೂ ಅಡುಗೆದೆಲ್ಲ ವಿಡಿಯೋ ಯಾವುದೂ ಮಾಡೋಕ್ಕೆ ಹೋಗಿಲ್ಲ ನಾನು, ಜಸ್ಟ್ ಇವಿಷ್ಟೇ ಮಾಡಿದ್ದೀನಿ. ಮತ್ತು ಇಷ್ಟೆಲ್ಲ ನಾವು ಆರತಿ ಎಲ್ಲ ಮಾಡಿಸ್ಕೊಂಡು ಮತ್ತೆಲ್ಲ ಪಟಾಕಿ ಎಲ್ಲ ಹಾರಿಸಿ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತೀವಿ. ಲಾಸ್ಟಿಗೆಲ್ಲ ನಾವು ದೀಪಾವಳಿ ಹಬ್ಬಕ್ಕೆಲ್ಲ ಫೋಟೋ ತೆಗೆಸಿದ್ದು ತುಂಬ ಚೆನ್ನಾಗಿ ಬಂದಿದ್ದೇವೆ. ಎಂಡ್ ತನಕ ನಾನು ವಿಡಿಯೋ ನೋಡಿ, ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿದ್ದೇವೆ. ಅದು ಎಂಡಲ್ಲಿ ಹಾಕಿದ್ದೀನಿ ನಾನು. ಮತ್ತೆಲ್ಲ ಅವ್ರಿಗೆಲ್ಲ ಎಣ್ಣೆ ಎಲ್ಲ ಹಚ್ಚಿ ಅವತ್ತಿನ ದಿನ ದೇವಸ್ಥಾನಕ್ಕೆ ಹೋಗ್ಬಂದು ಆಮೇಲೆ ಅಭ್ಯಂಗ ಸ್ನಾನ ಮಾಡೋದು ನಮ್ಮ ಕಡೆ ಎಲ್ಲ ಪದ್ಧತಿ. ನಿಮ್ಮ ಸೈಡಲ್ಲೇ ಯಾವ ಥರ ದೀಪಾವಳಿ ಹಬ್ಬ ಆಚರಣೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಇದೇ ಥರ ಮಾಡ್ತೀರಾ ಇಲ್ಲ ನಿಮ್ಮ ಕಡೆ ಯಾವ ಥರ ಇರುತ್ತೆ ಅಂತ ಹೇಳಿ. ಇದು 4 ದಿನ ಹಬ್ಬ ಆದರೂ ಬೇಜಾರು ಅನಿಸಲ್ಲ, ತುಂಬ ಖುಷಿ ಅನಿಸುತ್ತೆ ಈ ಹಬ್ಬ ಮಾಡೋಕ್ಕೆ. ನನಗಂತೂ ತುಂಬ ಖುಷಿ. ಆದರೆ ಇನ್ನೇನು ಪದೇ ಪದೇ ಸ್ವೀಟ್ ಅಡುಗೆ ಮಾಡಬೇಕು, ಸ್ವೀಟ್ ತಿನ್ನಬೇಕಲ್ಲ, ಅದೇ ಬೇಜಾರು. ಹಿಂಗಾಗಿ ಹುಡುಗರು ಸ್ವೀಟ್ ಅಂದರೆ ಬರಲ್ಲ, ಈ ಥರ ಹಂಗಾಗ್ಬಿಟ್ಟಿದೆ. ನಮಗೂ ಅಷ್ಟೇ ಇವಾಗ ಸ್ವೀಟ್ ತಿಂದು ಬೇಜಾರಾಗಿಬಿಟ್ಟಿದೆ. ಆಮೇಲೆ ಹಬ್ಬದ ಆಯಾಸ ಒಂದು, ಏನು ಕೆಲಸನೂ ಮಾಡೋಕ್ಕೂ ಬೇಜಾರಾಗ್ಬಿಟ್ಟಿತ್ತು ಮರನೇ ದಿವಸ ಹಬ್ಬ ಎಲ್ಲ ಮುಗಿದ್ಮೇಲೆ. ಆದರೆ ನಾವು ನಮ್ಮ ಮನೆ ದೇವ್ರಿಗೆ ಹೋಗಬೇಕಾಯಿತು ಅಂತ ಅವತ್ತಿನ ದಿನವೂ ಮರನೇ ದಿವಸನೂ ಹೋಗಿದ್ವಿ. ಅದು ತುಂಬ ಚೆನ್ನಾಗಿದೆ ವಿಡಿಯೋ. ನಾವು ಐಹೊಳೆ, ಪಟ್ಟದಕಲ್ಲು ಎಲ್ಲ ಹೋಗಿ ಬಂದಿದ್ವಿ. ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ನೀವು ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಪೂಜೆ ಎಲ್ಲ ಮಾಡಿ ಆರತಿ ಎಲ್ಲ ಮಾಡಿ ನಾವು ಅವ್ರಿಗೆಲ್ಲ ನಮಸ್ಕಾರ ಮಾಡಿ, ದೊಡ್ಡವ್ರಿಗೆ ದೇವರಿಗೆಲ್ಲ ನಮಸ್ಕಾರ ಮಾಡಿ, ಇದು ದೀಪಾವಳಿ ಹಬ್ಬದ ಲಾಗ್ ಇದು ಇಷ್ಟು. ಇದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಈಗ. ಆಮೇಲೆ ಇನ್ನೊಂದು ಏನಿದ್ರೆ ವಿಶೇಷಪ್ಪ ಅಂದರೆ, ಈಗ ನಮಗೂ ಆರತಿ ಮಾಡಬೇಕಲ್ಲ, ನನಗೂ ಮಾಡೋದಿರುತ್ತಲ್ಲ. ನನಗೆ ಹೆಣ್ಮಕ್ಳು ಇಲ್ಲಲ್ಲ, ಈಗ ಯಾರು ಅಕಸ್ಮಾತ್ ಮನೆಯಲ್ಲಿ ಇನ್ನೊಬ್ಬರು ಹೆಣ್ಮಕ್ಳಿದ್ರೆ ನಮಗೆ ಮಾಡ್ತಾರೆ. ಹೆಣ್ಮಕ್ಳಿಲ್ಲ ಅಂತ ನಾನು ಇಬ್ಬರು ಮಕ್ಕಳು ಅಂದೆ ನಡೆಯುತ್ತೆ ಅಂತ ನಾನು ಇಬ್ಬರು ಮಕ್ಕಳು ನಾನು ಕೂಡಿಸಿ ಆರತಿ ಮಾಡಿದ್ದಾರೆ. ತಾವೇ ಹಾಡು ಹೇಳಿದ್ದಾರೆ ಇಬ್ಬರು ಸೇರಿ. ಹೌದು, ಅದೆಲ್ಲ ವಿಡಿಯೋ ಇತ್ತು, ಅದೆಲ್ಲ ಹಾಕಬೇಡಮ್ಮ ಅಂತೇಳಿದೆ. ಈ ವಿಡಿಯೋನೇ ಹಾಕಬೇಡ ಅಂತಂದಿದ್ದ ಅವನು. ನಾನೇ ಸುಮ್ಮನೆ ಇರಲಿ ಅಂತ ಹಾಕಿದ್ದೀನಿ. ಇನ್ನು ಮತ್ತೆ ನನಗೆ ಇವೇ ಇಬ್ಬರು ಹುಡುಗರು ಸೇರಿ ನನಗೆ ನಮ್ಮ ಹಸ್ಬೆಂಡಿಗೆ ಕೊಡಿಸ್ಕೊಂಡು ಆರತಿ ಮಾಡಿದರು. ಇಲ್ಲಾಂದರೆ ಯಾರು ಹೆಣ್ಮಕ್ಳಿದ್ರೆ ಹೆಣ್ಮಕ್ಳು ಮಾಡೋದಿರತ್ತೆ, ಏನು ಮಾಡೋದು. ಈಗ ನನಗೆ ಇವರೇ ಹೆಣ್ಮಕ್ಳು ಗಂಡ್ಮಕ್ಳು ಇಬ್ಬರು ತುಂಬ ಪ್ರೀತಿ ಇದ್ದಾರೆ. ನಾವು ಏನು ಹೇಳಿದ್ರು ಯಾವುದು ಕೇಳಲ್ಲ ಅನ್ನಲ್ಲ, ಎಲ್ಲ ಕೆಲಸ ಮಾಡ್ತಾರೆ. ನೋಡಿ ನನಗೆ ನನ್ನ ಹಸ್ಬೆಂಡಿಗೆ ಕೊಡಿಸ್ಕೊಂಡು ಆರತಿ ಮಾಡಿದರು. ಹಾಗೆ ನೋಡಿ ಅವತ್ತಿನ ದಿನ ಎಲ್ಲ ಮತ್ತು ಪಟಾಕಿ ಎಲ್ಲ ಹಾರಿಸಿ, ಇದು ನೋಡಿ ಇಷ್ಟು ಕತ್ಲಿರುತ್ತೆ, ಕತ್ಲದಲ್ಲೆಲ್ಲ ಪಟಾಕಿ ಅವತ್ತೆಲ್ಲ ಆರತಿ ಎಲ್ಲ ಮುಗಿದ್ಮೇಲೆ ಇದು ಪಟಾಕಿ ಹಾರಿಸಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನಾವು. ನೋಡಿ ಈ ಥರ ಎಲ್ಲ ಪಟಾಕಿ ಬರೋ. ಆಯ್ತೈತೇನಾ? ಹುಷಾರ್ ನೀನು. ಬಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಲ್ಲೇ ನಮ್ಮ ಮನೆ ಹತ್ತಿರ ದೇವಸ್ಥಾನ, ಈಶ್ವರ ದೇವಸ್ಥಾನ ಇತ್ತು. ಬೆಳಗ್ಗೆ ಎಲ್ಲ ಆರತಿ ಎಲ್ಲ ಮುಗಿಸ್ಕೊಂಡು ಪಟಾಕಿ ಎಲ್ಲ ಹಾರಿಸಿ ದೇವಸ್ಥಾನಕ್ಕೆ ಬಂದ್ವಿ. ದೇವ್ರದ್ದೆಲ್ಲ ದರ್ಶನ ಮಾಡ್ಕೊಂಡು ಹೋಗಿ ಮತ್ತೆ ಸ್ವಲ್ಪ ಅವಾಗ ನಾವೆಲ್ಲ ಟೀ ಎಲ್ಲ ತೊಗೊಂಡು ಆಮೇಲೆ ಅಭ್ಯಂಗ ಸ್ನಾನ ಮಾಡೋದು ನಮ್ಮಲ್ಲಿ ಪದ್ಧತಿ ಅಲಂಕಾರ ಮಾಡಿದ್ದು. ಮತ್ತು ಮನೆಯಲ್ಲಿ ನಾನು ಕರ್ಜಿಕಾಯಿ, ಸೇವು, ಉಂಡೆ, ಚಕ್ಲಿ, ಶಂಕರಪೋಳೆ ಎಲ್ಲ ಮಾಡಿದ್ದೆ ನಾನು. ಅವ್ಯಾವುದೂ ನಾ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇದು ಮರನೇ ದಿನ ಲಕ್ಷ್ಮೀ ಪೂಜಾ ವಿಡಿಯೋ ಇದು. ನೋಡಿ ನನ್ನ ಮಗ ಈ ಥರ ಲಕ್ಷ್ಮೀನೇ ಅಂದರೆ ಇಡೋ ಅಂಥದ್ದು ಒಂದು ಕುರ್ಸೋದು ತೊಗೊಂಡು ಬಂದುಬಿಟ್ಟ. ಅಂದರೆ ನಾನು ಹಿಂದಿನ ದಿನ ನಾನೀಗ 2 ವರ್ಷ ಆಯಿತು ಚೆನ್ನಾಗಿ ಸೀರೆ ಉಡಿಸಿದ್ದಿಲ್ಲ. ನಾನು ಬರೀ ದೇವ್ರ ಹಾಗೆ ಸಿಂಪಲ್ ಮಾಡಿದ್ದೆ. ಸಾರಿ ಹೆಂಗೆ ಉಡಿಸ್ಬೇಕಂತ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದೆ ನಾನು. ಒಬ್ಬಳೇ ಬೇರೆ ಆಗ್ತೇನಲ್ಲ, ಅದಕ್ಕೆ ನನ್ನ ಮಗ ಸುಮ್ಮನೆ ಅಮ್ಮ ಟೆನ್ಷನ್ ಮಾಡ್ಕೊತಾಳೆ ಅಂತ ಈ ಥರ ರೆಡಿ ಇದ್ದಿದ್ದೆ ತೊಗೊಂಡ್ಬಂದುಬಿಟ್ಟಿದ್ದಾನೆ. ಸಾರಿ ಉಡಿಸಿದ್ದೆ, ತುಂಬ ಖುಷಿ ಆಯಿತು ನನಗೆ. ಅದಕ್ಕೆ ಜಸ್ಟ್ ಒಂದು ಕಾಯಿ ಇಟ್ಟು ಒಂದು ಮುಖ ಹಾಕಿಬಿಟ್ರೆ ಮುಗೀತು ನಮ್ಮದು. ಆ ಥರ ಮಾಡೋಣ ಅಂಥೇಳಿ ಮತ್ತು ಇವರೆಲ್ಲ ಲಕ್ಷ್ಮೀ ಪೂಜೆ ಹಾಕಿಲ್ಲ ನನ್ನ ಮಕ್ಕಳು. ಹಿಂದಿನ ದಿವಸ ಡಿಕಾರೇಷನೆಲ್ಲ ಅಮಾವಾಸ್ಯೆ ದಿವಸ ನಾವು ನಮ್ಮದು ಪಾಡ್ಯ ದಿನ ಪೂಜೆ ಇರುತ್ತೆ. ಅದಕ್ಕೆ ಅಮಾವಾಸ್ಯೆ ಹಿಂದಿನ ದಿನ ಕೂತ್ಕೊಂಡೆಲ್ಲ ಡಿಕಾರೇಷನ್ ಮಾಡಿಕೊಡ್ತಾಯಿದ್ರು ಅವರಪ್ಪ ಮಕ್ಕಳೆಲ್ಲರೂ ಸೇರಿ ನನಗೆ. ನೋಡಿ ಈ ಥರ ಫೈನಲಿ ಈ ಥರ ಮಾಡ್ಕೊಂಡ್ವಿ ನಾವು. ಇದೆಲ್ಲ ಹಿಂಗೆ ಕಾಯಿನೆಲ್ಲ ಬುಟ್ಟಿಯಲ್ಲಿ ಬೀಳೋ ಥರ ಮಾಡಿದ್ವಿ.
ಆಮೇಲೆ ಅದು ಏನಾಯ್ತಪ್ಪ ಅಂದರೆ ಇದೆಲ್ಲ ರೆಡಿ ಇದ್ದಿದ್ದೆ ನಂಗೆ ತುಂಬ ಇಷ್ಟ ಆಯಿತು. ಹೊಸ ಲಕ್ಷ್ಮಿ ನಮ್ಮ ಮನೆಗೆ ಎಂಟ್ರಿ ಆದ್ಲು. ಆಮೇಲೆ ಮರನೇ ದಿವಸ ಪಾಡ್ಯ ದಿನ ಇದು. ಅವತ್ತಿನ ದಿನ ನಾವು ಪಾಂಡವ್ರನ್ನ ಇಡ್ತೀವಿ, ಸಗಣಿ ಯಂತ್ರ ಎಲ್ಲ ಪಾಂಡವ್ರು ತಂದು ಪಾಂಡವ್ರನ್ನಿಟ್ಟು ಈ ಥರ ಎಲ್ಲ ನೋಡಿ ಅಲಂಕಾರ ಮಾಡಿ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಎಲ್ಲ ಇರುತ್ತೆ. ನಮ್ಮ ಅತ್ತೆ ಎಲ್ಲ ಮಾಡ್ತಾಯಿದ್ರು, ಪಾಂಡವರೆಲ್ಲ ಇಡೋದು ನಮ್ಮ ಅತ್ತೆ ಮಾಡ್ತಾಯಿದ್ರು. ನಾವು ಈ ಕಡೆ ಎಲ್ಲ ನಮ್ಮ ಮಡಿಯಲ್ಲಿದ್ದೆ, ನಮ್ಮ ಮಡಿ ಅಡುಗೆ ಮಾಡ್ತಾಯಿದ್ದೆ. ಅದಕ್ಕೆ ಇಷ್ಟೆಲ್ಲ ನೋಡಿ, ಇಷ್ಟು ಫೈನಲಿ ಇಷ್ಟೆಲ್ಲ ಡೆಕೋರೇಷನ್ನು, ಹಣ್ಣು, ಆಮೇಲೆ ನಾವೇನು ಮಾಡಿರ್ತೀವಲ್ಲ ಫರಾಳ, ಇದು ಸೀರೆ ಉಡಿ ತುಂಬಬೇಕಂತ ಪ್ಲೇಟ್ ಇಟ್ಟಿದ್ದೆ. ಅದನ್ನು ಸೀರೆ ಉಡಿ ತುಂಬ್ತೀವಿ ನಾವು ಅವತ್ತಿನ ದಿನ. ಅಂದರೆ ಒಂದು ಹೊಸ 2 ಸೀರೆ ತೊಗೊಂಡಿರ್ತೀವಲ್ಲ, ಒಂದು ನಾವು ಉಟ್ಕೊಂಡಿದ್ದೆ, ಇನ್ನೊಂದು ಪರ್ಪಲ್ ಕಲರ್ದು ದೇವಿಗೆ ಉಡಿ ತುಂಬಬೇಕಂತ ಇಟ್ಟಿರ್ತೀವಿ. ಅದು ಉಡಿ ತುಂಬಿದ್ಮೇಲೆ ನಾವು ಉಡೋದಿರುತ್ತೆ ನೋಡಿ. ಇಷ್ಟೆಲ್ಲ ಚೆನ್ನಾಗಾಗಿದೆ, ಎಲ್ಲ ಕಬ್ಬೆಲ್ಲ ಕಟ್ಟಿ ಹೀಗೆಲ್ಲ ದೇವಿಗೆ ಅಲಂಕಾರ ಮಾಡಿದ್ರು. ಇದು 3ನೇ ದಿನದ ಅಂದರೆ ಪಾಡ್ಯ ಲಕ್ಷ್ಮೀ ಪೂಜೆದ್ದು ಲಾಗ್ ಇದು. ಅವತ್ತಿನ ದಿನ ಇಷ್ಟೆಲ್ಲ ಪೂಜೆ ಎಲ್ಲ ನಮ್ಮ ಅತ್ತೆ ಮಾಡ್ತಾ ಕೂತಿದ್ರು, ಅದನ್ನು ಅದಕ್ಕೆ ಅಷ್ಟೇ ಹಿಡಿದಿದ್ದಾನೆ ನೋಡಿ. ಈ ಥರ ಎಲ್ಲ ಫೈನಲ್ ಪೂಜೆ ಎಲ್ಲ ಮುಗೀತು. ಲಕ್ಷ್ಮೀ ಪೂಜೆ ಅಂದರೆ ಎಲ್ಲ ಸೀರೆ ಎಲ್ಲ ಹಾಕಿ ಉಡಿ ತುಂಬಿ ಇಷ್ಟೆಲ್ಲ ಪೂಜೆ ಮಾಡಿದ್ದೀವಿ ನೋಡಿ. ಹೆಂಗೆ ಅನ್ನಿಸ್ತು ಪೂಜೆ, ಹೆಂಗಾಗಿದೆ ನೋಡಿ. ನಮ್ಮ ಲಕ್ಷ್ಮೀ ದೇವಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ. ಅದರಲ್ಲೂ ಎಲ್ಲ ರೆಡಿ ಇದ್ದಿದ್ದೆ ತೊಗೊಂಡು ಬಂದುಬಿಟ್ಟಿದ್ದೆ. ನಾನು ಜಸ್ಟ್ ಕಾಯಿಗೆ ಅದು ತಮ್ಗಿಯಲ್ಲಿ ಅಕ್ಕಿ ಬೆಟ್ಟ, ಬೆಳ್ಳಿ ಕಾಲುಂಗುರ, ತಾಳಿ ಎಲ್ಲ ಹಾಕಿದ್ದೆ ನಾನು ಒಳಗೆ. ₹1 ಕಾಯಿನು, ಅರ್ಶಿನ ಬೇರೆಲ್ಲ ಹಾಕಬೇಕು. ಅಷ್ಟೆಲ್ಲ ಹಾಕಿ ಇಷ್ಟೆಲ್ಲ ಅಲಂಕಾರ ಮಾಡಿ, ಮತ್ತು ನಮ್ಮ ಹಸ್ಬೆಂಡೆಲ್ಲ ಸ್ವಲ್ಪ ದೀಪದ್ದೆಲ್ಲ ಅಲಂಕಾರ ಮಾಡಿದರು. ಅದಕ್ಕೆ ವಿಡಿಯೋ ಮಾಡ್ಕೊಂಡ್ವಿ. ಮತ್ತು ಸಾಯಂಕಾಲ ಎಲ್ಲ ಸ್ವಲ್ಪ ಜನಕ್ಕೆ ಅರ್ಶಿನ ಕುಂಕುಮಕ್ಕೆಲ್ಲ ಕರೆಯೋದಿತ್ತು. ನಾನು ಹಾಗೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ತಾಯಿದ್ದೆ, ಅದನ್ನೆಲ್ಲ ಹಾಗೆ ನನ್ನ ಮಗ ವಿಡಿಯೋ ಮಾಡಿದ್ದಾನೆ, ಅದನ್ನೆಲ್ಲ ಹಾಕಿದ್ದೀನಿ ನೋಡಿ. ಇಷ್ಟು ಲಕ್ಷ್ಮೀ ಪೂಜೆ ಎಲ್ಲ ಈ ಥರ ಆಯಿತು. ಹೆಂಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಲಕ್ಷ್ಮೀ ದೇವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ, ನಂಗೆ ತುಂಬ ಇಷ್ಟ ಆಯಿತು. ನಾನು ಇಷ್ಟು ರೆಡಿಯಾಗಿದ್ದೆ, ಹೆಂಗಾಗಿದ್ದೀನಿ ಅಂತ ಹೇಳಿ ನೋಡಿ ಫ್ರೆಂಡ್ಸ್. ಹೆಂಗೆ ಅನ್ನಿಸ್ತು, ನೀವು ಯಾವ ಥರ ಲಕ್ಷ್ಮೀ ಪೂಜೆ ಮಾಡಿದ್ದೀರಾ ಅಂತಲೂ ಹೇಳಿ. ನಾವು ಅವತ್ತೆಲ್ಲ ಸಾಯಂಕಾಲ ಮತ್ತಿಷ್ಟೆಲ್ಲ ಮತ್ತೆ ನೈವೇದ್ಯ ಎಲ್ಲ ಮಾಡಿ, ಸ್ವೀಟೆಲ್ಲ ತಂದು ನೈವೇದ್ಯ ಮಾಡಿ ಎಲ್ಲರನ್ನೂ ಅಕ್ಕಪಕ್ಕ ಜನದ್ದೆಲ್ಲ ಅಷ್ಟನ್ನ ಕರೆಯೋದಿರುತ್ತೆ, ಎಲ್ಲರನ್ನೂ ಕರೆದಿದ್ವಿ ನಾವು. ಚೆನ್ನಾಗಿ ಮಾಡಿದ್ದಾನಲ್ಲ, ಎಷ್ಟು ಚೆನ್ನಾಗಾಗಿದೆ, ಅಲಂಕಾರ ಆಯಿತು, ಪೂಜೆ ಆಯಿತು, ತುಂಬ ಇಷ್ಟ ಆಯಿತು. ದೇವ್ರದ್ದು ಏನೋ ಗೊತ್ತಿಲ್ಲ, ಮನೆಯಲ್ಲಿ ಹಬ್ಬ ಇದ್ದರೆ ಈ ಥರ ಎಲ್ಲ ಆದರೆ ಪೂಜೆ ಎಲ್ಲ ಆದ ತಕ್ಷಣ ಏನೋ ಒಂಥರ ಖುಷಿ ಅನಿಸುತ್ತೆ. ನಾನು ಸ್ವಲ್ಪ ಎಲ್ಲ ದೇವಿದೆಲ್ಲ ಫೋಟೋ ಎಲ್ಲ ನಾನು ಆಲ್ರೆಡಿ ರೀಲ್ಸ್ ಎಲ್ಲ ಮಾಡಿ ಹಾಕಿದ್ದೀನಿ, ಫೋಟೋ ಹಾಕಿದ್ದೀನಿ ನೋಡಿ. ಹೆಂಗೆ ಅನ್ನಿಸ್ತು ಅಂತ ಹೇಳಿ. ಪೂರ್ತಿ ವಿಡಿಯೋ ನೋಡಿ. ಲಾಸ್ಟ್ ಎಲ್ಲ ನಾವು ಫೋಟೋಸ್ ಎಲ್ಲ ಇದ್ದಾವೆ, ದೀಪಾವಳಿ ಹಬ್ಬದ ದಿನ ಕ್ಲಿಕ್ ಮಾಡ್ಕೊಂಡಿದ್ದು ಫೋಟೋಸ್ ಎಲ್ಲ ಇದ್ದಾವೆ ನೋಡಿ ಹೆಂಗಾಗಿದೆ ಅಂತ. ಈ ಥರ ಎಲ್ಲ 20 ಕಾಯಿನು, 10 ಕಾಯಿನ್ ಎಲ್ಲ ಕೂಡಿಸಿಟ್ಟಿರ್ತೀನಿ ನಾನು. ಆಮೇಲೆ ಒಂದಿಷ್ಟು ಬೆಳ್ಳಿ ಕಾಯಿನ್ ಇರುತ್ತೆ ನಮಗೆಲ್ಲ, ಅದೇನಾದ್ರು ಗೋಲ್ಡ್ ತೊಗೊಂಡಾಗ ಬೆಳ್ಳಿ ಕಾಯಿನ್ ಅಂತ ಕೊಟ್ಟಿರ್ತಾರೆ, ಅದೆಲ್ಲ ಕಾಯಿನ್ ಎಲ್ಲ ಇಟ್ಟು ನಾವು ಅದನ್ನೆಲ್ಲ ಅಂಟಿಸಿ ಇದು ಮಾಡಿದ್ವಿ ನೋಡಿ. ಅವತ್ತಿನ ದಿನ ನಾವು ಕರ್ಗಡ್ಬು, ಪೂರಿ, ಅಂಬುಡಿ ಎಲ್ಲ ನೈವೇದ್ಯನೂ ಮಾಡಿದ್ದೆ. ದೇವರಿಗೆ ಎಲೆ ಎಲ್ಲ ಬಡಿಸಿ ಪಾಡ್ಯ ಲಕ್ಷ್ಮೀ ದೇವಿಗೆ ನೈವೇದ್ಯ ಎಲ್ಲ ಮಾಡಿದ್ದೆ ನಾನು. ಆಮೇಲೆ ನಾನು ಇಲ್ಲೇ ನಮ್ಮ ಮನೆ ಕೆಳಗೆಲ್ಲ ಅರ್ಶಿನ ಕುಂಕುಮ ಇದೆ, ಅವ್ರ ಮನೆಯದು ಪೂಜೆ, ಅವರು ಎಷ್ಟು ಚೆನ್ನಾಗಿ ಮಾಡಿದರು. ಹಾಗೆ ಅವ್ರ ಮನೆಯಲ್ಲೂ ಸ್ವಲ್ಪ ಎಲ್ಲ ವಿಡಿಯೋ ಮಾಡಿಕೊಂಡು ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡು ಬಂದ್ವಿ ನಾವು. ನಾವು ಇದು ಯೂಟ್ಯೂಬ್ ಚಾನಲ್ ಇದೆ ಅಂತ ಗೊತ್ತಿದೆ, ಅವ್ರನ್ನ ಹೋದ ತಕ್ಷಣ ಎಲ್ಲ ವಿಡಿಯೋ ಮಾಡಿ ಅಂತಾರೆ, ಹಾಗೆ ವಿಡಿಯೋದಲ್ಲಿ ಹಾಕಿದೆ. ಇವರೆಲ್ಲ ನಮ್ಮ ಮನೆ ಪಕ್ಕ ಅಂದರೆ ಅವ್ರು ನಮ್ಮ ಮನೆ ಓನರ್, ಅವರೆಲ್ಲ ಫ್ರೆಂಡ್ಸ್. ನಾವೆಲ್ಲರೂ ಒಂದೇ, ನಾವೆಲ್ಲ ಓನರ್ ಅನ್ನೋದಕ್ಕಿಂತ ಫ್ರೆಂಡ್ಸ್ ಥರ ಇದ್ದೀವಿ ನಾವೆಲ್ಲರೂ. ಅವರೇ ಗ್ರೀನ್ ಕಲರ್ ಸಾರಿ ಇಟ್ಟಿದ್ದಾರಲ್ಲ, ಇವರೇ ನಮ್ಮ ಮನೆ ಓನರು. ಅವ್ರಿಗೆ ನಾವು ಯೂಟ್ಯೂಬ್ ಚಾನಲ್ ಮಾಡೋದು, ರೀಲ್ಸ್ ಮಾಡೋದು ತುಂಬ ಇಷ್ಟ ಆಗುತ್ತೆ ಅವ್ರಿಗೆ. ಅವ್ರು ಯಾವಾಗಿದ್ರೂ ತುಂಬ ಸಪೋರ್ಟ್ ಕೊಡ್ತಾರೆ, ಆ ಥರ ಮಾಡಿ ಅಂತ. ನನಗೆ ಅವ್ರ ಮನೆಗೆ ಹೋದರೆ ವಿಡಿಯೋ ಮಾಡಿಕೊಂಡೇ ಕಳಿಸಿರ್ತಾರೆ ಅವರು ನೋಡಿ. ಹಾಗೆ ನಾನು ನಮ್ಮ ಹಸ್ಬೆಂಡ್ ಎಲ್ಲ ದೀಪಾವಳಿ ಹಬ್ಬದ ದಿನದ ಫೋಟೋಸ್ ಇವೆಲ್ಲ ಈ ಥರ ಎಲ್ಲ ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡಿದ್ದೀವಿ. ಹೆಂಗೆ ಅನ್ನಿಸ್ತು ಅಂತ ಹೇಳಿ. ಎಲ್ಲ ಫ್ಯಾಮ್ಲಿ ಸೇರಿ ಹಬ್ಬ ಮಾಡೋದಂದರೆ ಒಂಥರ ಏನೋ ಖುಷಿ ಅಲ್ವಾ. ನಮ್ಮದು ಚಿಕ್ಕವಾದ ಸಂಸಾರ ಆದರೂ ಚೊಕ್ಕವಾದ ಸಂಸಾರ ಥರ ಇದೆ, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ನನ್ನ ವಿಡಿಯೋ ಪೂರ್ತಿಯಾಗಿ ಯಾರು ನೋಡಿದರೆ ಅವ್ರಿಗೆಲ್ಲ ಧನ್ಯವಾದ ಹೇಳ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಐಹೊಳೆ ಪಟ್ಟದಕಲ್ಲು ನಮ್ಮ ಮನೆ ದೇವರಿಗೆಲ್ಲ ಹೋಗಿದ್ದು ವಿಡಿಯೋ ಇದೆ, ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವೆಲ್ಲರೂ ಫೋಟೋನ ನಾವೆಲ್ಲರೂ ಅವತ್ತಿನ ದಿವಸ ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ ನೋಡಿ. ಇವರೆಲ್ಲ ಬಂದಿದ್ದರು ನಮ್ಮ ಮನೆಗೆ ಅರ್ಶಿನ ಕುಂಕುಮಕ್ಕೆ, ಎಲ್ಲರೂ ಫೋಟೋ ಕ್ಲಿಕ್ ಮಾಡ್ಕೊಂಡಿದ್ದೆಲ್ಲ ಫೋಟೋ ಹಾಕಿದ್ದೀನಿ. ಹೆಂಗೆ ಅನ್ನಿಸ್ತು ಅಂತ ಹೇಳಿ, ನನಗೆ ನಾ ಹೆಂಗೆ ಕಾಣ್ತಾ ಇದ್ದೆ ಅಂತಲೂ ಹೇಳಿ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದ ನನ್ನ ವಿಡಿಯೋ ನೋಡಿದವ್ರಿಗೆಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಿದ್ದೀನಿ. ಹಾಗೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಬಾಯ್, ಎಲ್ಲರಿಗೂ ಧನ್ಯವಾದಗಳು. ಹ್ಯಾಪಿ ದೀಪಾವಳಿ. ಆಮೇಲೆ ಹಾಕು.